ಅಲ್ಲ, ಈ ಬಜಾಜ್ ಪಲ್ಸರ್ ಅವರು NS 200 ಗಾಡಿನ NS 400Z ಅಂತ ಮಾಡಿಕ್ಕವ್ರೆ. ನೋಡೋದಿಕ್ಕೆ ಸೇಮ್ ಇಂಜಿನ್ ಡಾಮಿನರ್ದೆ ಹಾಕ್ಬಿಟ್ಟು ಈ ಗಾಡಿನ ಮಾಡಿಫಿಕೇಶನ್ ಮಾಡಿದೀವಿ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಬಿಟ್ಟವ್ರಲ್ಲ. ಮಿಡ್ ರೇಂಜ್ ವೇರಿಯಂಟ್ ವರ್ಕೌಟ್ ಆಗುತ್ತೆ ಅಂತೀರಾ? ಪಲ್ಸರ್ ಅಂದಿದ ತಕ್ಷಣ ನೆನಪಾಗದೆ ನೀವು ಹಳೆ ಡವ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅವಾಗೆಲ್ಲ ಎಷ್ಟು ಬಜಾಜ್ ಬ್ರ್ಯಾಂಡ್ ಅಲ್ಲಿರುವಂತ ಸ್ಪೆಷಲಿ ಪಲ್ಸರ್ ಮಾಡಲ್ಲ ಎಷ್ಟು ಜನ ಲವ್ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಅಂತಾನೂ ಗೊತ್ತು ನನಗೆ. ಪಲ್ಸರ್ ಅಂದಿದ ತಕ್ಷಣ ಹಲವಾರು ಯೋಚನೆಗಳು ಬರುತ್ತೆ. ಇವತ್ತು ಯಾವ ಗಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ಅಂತನಾ, ನಿಮ್ಮ ಮುಂದೆ ಇದೆ NS 400Z. ಡಾಮಿನರ್ ಓಡಿಸಿ ಬೇಜಾರಾಯ್ತಾ? ಸಿಟಿಯೋ ಸಿಗ್ಬೇಕಾ? ಇವಾಗ ನಾನು ಹೇಳೋ ವಿಡಿಯೋನ ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ಗಾಡಿ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ನೀವು ಗಾಡಿ ತಗೊಳಕ್ಕೆ ಸಿದ್ಧ ಆಗಿ. ನಿಮ್ಮ ಅಪ್ಪ ಕೊಡ್ತಾನೆ. ಸೊ ಆಸ್ ಯೂಶುವಲ್ ಇವಾಗ ಫ್ರಂಟ್ ಇಂದ ಶುರು ಮಾಡ್ಕೊಳ್ಳೋಣ. ಗಾಡಿನ ಬೇರೆ ಏನು ಅಪಾರ್ಥ ಮಾಡ್ಕೋಬೇಡಿ. ಸೊ ಫ್ರಂಟ್ ವೈಸ್ ಲುಕ್ ಹೆಂಗ್ ಕಾಣಿಸ್ತಿದೆ ಹೇಳಿ? ಸೇಮ್ ಬಟ್ ಡಿಫ್ರೆಂಟ್ ಅಂತ ಗೊತ್ತು ನನಗೆ. ಬಟ್ ಇದರಲ್ಲಿ ನಿಮ್ಗೆ ಒಂದಷ್ಟು ಲುಕ್ ವೈಸ್ ಅಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇದೆ. ಸೊ ಮುಂದೆಗಡೆ ನಿಮ್ಗೆ ಕಾಣಿಸ್ತಾ ಇರುವಂತದ್ದು DRL ಲೈಟ್ಸ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಇದು ಥಂಡರ್ ಬೋಲ್ಟ್ ಡಿಸೈನ್ ನೋಡಿ, ಥಂಡರ್ ಬೋಲ್ಟ್ ಡಿಸೈನು. ಸೊ ನಿಮಗೆ NS 200 ಅಲ್ಲಿ ಏನು ಸಿಕ್ತಿತ್ತಲ್ಲ ಆ ಥರನೇ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಇಂಡಿಕೇಟರ್ಸು, ಹಜಾರ್ಡ್ ಲೈಟ್ಸು ಎಲ್ಲಾನು ಇದರಲ್ಲೇ ಇದೆ. ಹಜಾರ್ಡ್ ಲೈಟ್ಸು ಇವಾಗ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಫಸ್ಟ್ ಎಲ್ಲ ಇರಲಿಲ್ಲ. ಸೊ ಇವಾಗ ಹಾಗೆ ನಾವು ಬ್ಯಾಕಿಗೆ ಹೋಗ್ಬಿಟ್ರೆ ಏನೇನಿದೆ ಅಂತ ಹೇಳ್ಬಿಡ್ಬೋದು. ಕನ್ಸೋಲೆಲ್ಲ ಆಮೇಲೆ ಮಾತಾಡೋಣ, ಬಟ್ ಇವಾಗ ಜಸ್ಟ್ ಲುಕ್ ವೈಸ್ ಮಾತಾಡ್ತಾ ಇರುವಂಥದ್ದು. ಸೊ ಸೀಟಿಂಗು ನಿಮಗೆ ನೀಟಾಗಿ ಕಾಣಿಸುತ್ತೆ. ಸೊ ಸೀಟಿಂಗ್ ಕೂಡ ಸಾಫ್ಟ್ ಕುಷನ್ಸ್ ಇದೆ. ಸೊ ಇದು ಬಹುಶಃ ಸ್ವಲ್ಪ ವೆಲ್ ಬಿಲ್ಟ್ ಅವರಿಗೆ ಸ್ವಲ್ಪ ಸೀಟ್ ಸೈಜ್ ಕಮ್ಮಿ ಅಂತ ಅನ್ನಿಸ್ಬೋದು, ಬಟ್ ಮಾಡ್ಬೋದು ಸಿಟಿ ರೈಡ್ಸ್ಗಲ್ವಾ ಹೇಗೂ. ಸೊ ಇದು ಫ್ರಂಟ್ ಲುಕ್ ಆದರೆ ನಿಮಗೆ ಈ ಕಡೆಯಿಂದ ಲುಕ್ ನೋಡಿ ಹೇಗಿದೆ, ಒಂದೊಳ್ಳೆ ಸ್ಪೋರ್ಟಿ ಲುಕ್ ಕೂಡ ಕಾಣಿಸ್ತಾ ಇರುವಂಥದ್ದು ನಿಮಗೆ. ಸೊ ಟೂರಿಂಗ್ ಮಾಡಬಹುದು, ಬಟ್ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಕಷ್ಟ ಆಗ್ಬೋದು. ಬಟ್ ಯಾಕಂದರೆ ಸ್ವಲ್ಪ ರೈಡಿಂಗ್ ಪೋಸ್ಚರ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ಬೋದು ನಿಮಗೆ. ಸೊ ಇದು ಲುಕ್ ವೈಸ್ ಆದರೆ ನಿಮಗೆ. ನೆಕ್ಸ್ಟು ನಾವು ಕನ್ಸೋಲ್ ಬಗ್ಗೆ ಮಾತಾಡೋಣ. ಕನ್ಸೋಲಲ್ಲಿ ತುಂಬ ಇದೆ ನಿಮಗೆ ಮಾತಾಡೋದಕ್ಕೆ, ನೋಡಿ ನೀವು. ಸೊ ಆನ್ ಮಾಡಿದ ತಕ್ಷಣ ಆ್ಯಸ್ ಯೂಶುವಲ್ ಎಲ್ಲ ಗಾಡಿಗಳಲ್ಲೂ ಕಾಣಿಸೋ ಥರನೇ ನಿಮಗಿಲ್ಲಿ ABS, ಇಂಜಿನ್ ಆನ್ ಆಗಿರೋದು, ಟ್ರ್ಯಾಕ್ಷನ್ ಕಂಟ್ರೋಲು, ಫ್ಯೂಲ್ ಎಷ್ಟಿದೆ, ನಿಮ್ಮ RPM ಎಷ್ಟಿದೆ, ಪ್ರತಿಯೊಂದು ಯಾವ ಗೇರಲ್ಲಿದೆ, ಹಾಗೆ ಇದರಲ್ಲಿ ಮೋಡ್ಸ್ ಇದೆ. ಈ ಮೋಡ್ಸ್ನ ನಾನು ನಿಮಗೆ ರನ್ನಿಂಗ್ ಶಾಟಲ್ಲಿ ತೋರಿಸ್ತೀನಿ, ಯಾಕಂದರೆ ಇವಾಗ ಹೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ ಕನ್ಫ್ಯೂಷನ್ ಆಗುತ್ತೆ. ಜೊತೆಗೆ ಇಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ ಕೂಡ ಕೊಟ್ಟಿರುವಂಥದ್ದು. ಈ ಒಂದು ಸ್ಕ್ರೀನಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ ಕಾಣುತ್ತೆ. ಇಲ್ಲಿ ಚಾರ್ಜರ್ ಪೋರ್ಟ್ನ ಕೊಟ್ಟಿದ್ದಾರೆ. ಇದು 100% ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ನೀವು ಇಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿಂದ ಕೇಬಲ್ ಹಾಕ್ಕೊಂಡು ಚಾರ್ಜಿಂಗ್ ಮಾಡ್ಕೋಬೋದು. ಸೊ ಯೂಶಲಿ ಇವಾಗ ಚಾರ್ಜಿಂಗ್ ಪೋರ್ಟ್ಸ್ಗಳು ತುಂಬ ಅವಶ್ಯಕತೆವಾಗಿರುತ್ತೆ ಎಲ್ಲ ಬೈಕ್ಗಳಿಗೂ. ಇನ್ಬಿಲ್ಟೇ ಬಂದಿದೆ ವಾಟರ್ ಪ್ರೂಫ್ ಜೊತೆಗೆ. ಸೊ ಇದು ಕೀ ನೋಡ್ಬೋದು, ಕೀ ಕೂಡ ಚಿಕ್ಕದಾಗಿ ಬಿಲ್ಡ್ ಮಾಡಿದ್ದಾರೆ. ಈಸಿ, ವೆಯ್ಟ್ ಇಲ್ಲ ಕೀ ಕೂಡ. ಸೊ ಹ್ಯಾಂಡಲ್ ಬಾರ್ಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಕಂಪ್ಲೀಟು ಇದು ಹಜಾರ್ಡ್ಸ್ ನೋಡಿ ಈ ಥರ ಕೊಟ್ಟಿದ್ದಾರೆ. ಹಜಾರ್ಡ್ ಲೈಟ್ಗೆ ಇದು ಹಜಾರ್ಡ್ ಲೈಟ್ ಆನ್ ಆಫ್ ಮಾಡ್ಕೋಬೋದು. ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಹೈ ಬೀಮು, ಲೋ ಬೀಮು ಎಲ್ಲ ಮಾಡ್ಕೋಬೋದು. ಈ ಕಡೆ ನಿಮಗೆ ಮೋಡ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದಷ್ಟು ಕೀನ ಕೊಟ್ಟಿರುವಂಥದ್ದು. ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ರನ್ನಿಂಗ್ ಶಾಟಲ್ಲಿ ತೋರಿಸ್ತೀನಿ, ಯಾಕಂದರೆ ಮೋಡ್ಸ್ ಚೇಂಜ್ ಮಾಡಿದಾಗ ಇದು ಅವಶ್ಯಕತೆ ಬರುತ್ತೆ ನಮಗೆ. ಸೊ ಇಂಡಿಕೇಟರ್ಸು, ಹಾರನ್ನು ಈ ಕಡೆ ನಿಮಗೆ ಪಾಸ್ ಕೊಟ್ಟಿದ್ದಾರೆ. ಸೊ ಇದು ಕನ್ಸೋಲ್ ಆದರೆ ಮಿರರ್ಸ್ ಕೂಡ ಅಷ್ಟೇ ನೀವು ಒಂದು ಡಿಸೈನರ್ ಲುಕ್ಕು, ಒಂಥರ ಡೈಮಂಡ್ ಲುಕ್ ಕೊಟ್ಟಿದ್ದಾರೆ. ಇದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ, ವೈಡಾಗಿ ರೋಡಲ್ಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನು ಅದನ್ನು ವಿಸಿಬಿಲಿಟಿ ರೈಡಿಂಗಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಟ್ಯಾಂಕ್ ಬಗ್ಗೆ ಮಾತಾಡೋದಾದರೆ ಟ್ಯಾಂಕ್ ಡಿಸೈನ್ ಕೂಡ ಅಷ್ಟೇ ಸ್ವಲ್ಪ ಬಾಡಿ ಬಿಲ್ಡ್ನ ಚೇಂಜಸ್ನ ಮಾಡಿರುವಂಥದ್ದು. ಸೊ ನೀವಾಗ ಅದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಅನ್ನಿಸ್ಬೋದು ಏನು ಗುರು ಎಲ್ಲ ಸೇಮ್ ಕೊಟ್ಟಿದ್ದಾರೆ, ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ ಅಂತ. ಬಟ್ ಆ್ಯಕ್ಚುಲ್ ಫ್ಯಾಕ್ಟ್ ಅಲ್ಲ, ಇದರಲ್ಲೂ ಕೂಡ ಬಹಳಷ್ಟು ಯೂನಿಕ್ ಫೀಚರ್ಸ್ನ ತೊಗೊಂಡು ಬಂದಿರೋದು. ಸೊ ಬಾಡಿ ಬಿಲ್ಟಲ್ಲಿ ಈ ಕಡೆ ಎಕ್ಸ್ಟ್ರಾ ಏನೇನು ಮಾಡಿದ್ದಾರೆ ನೋಡಿ, ಇದೆಲ್ಲ ನಿಮಗೆ NS 200 ಇರಲಿಲ್ಲ, ಇದೆಲ್ಲ ಎಕ್ಸ್ಟ್ರಾ ಬಿಲ್ಟ್ ಬಂದಿರೋದು NS 400 ನಿಮಗೆ. ಸೊ ಈ ಗಾಡಿಯಲ್ಲಿ ಇನ್ನೊಂದು ಯೂನಿಕ್ ಫೀಚರ್ ಏನು ಬಂದಿದೆ ಅಂತ ಹೇಳಿದ್ರೆ ರೈಡ್ ಬೈ ವೈರ್ ಅಂತ ಹೇಳಿ ಕರೀತಾರೆ. ಈಗ ನಾವಿಲ್ಲಿ ಥ್ರೋಟಲ್ ಏನು ಕೊಡ್ತಾ ಇದ್ದೀವಲ್ಲ, ಇದು ವೈರ್ ಇಲ್ಲ, ಬಟ್ ಇದನ್ನು ಸೆನ್ಸರ್ ರೀತಿಯಲ್ಲಿ ಇದನ್ನು ಬಿಲ್ಟ್ ಮಾಡಿರುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ರೈಡ್ ಬೈ ವೈರ್ ಅಂತ ಹೇಳಿದ್ರೆ ನಿಮಗೆ ವೈರಿಂದ ಹೇಗೆ ನಮಗೆ ಥ್ರೋಟಲ್ ರೆಸ್ಪಾನ್ಸ್ ಹೋಗುತ್ತೆ ಅಂತ ಹೇಳಿ ಒಂದು ಎಕ್ಸಾಂಪಲ್ನ ಇವಾಗ ತೋರಿಸ್ತೀನಿ. ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಕೂಡ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಮುಂದೆ ಪ್ಲಾಟಿನಾ ಇದೆ ನೋಡಿ, ವೈರ್ಡ್ ಕನೆಕ್ಷನ್ ಹೆಂಗಿದೆ ಥ್ರೋಟಲ್ಲು ಅಂತ ಹೇಳಿದ್ರೆ ನೋಡಿ, ನಾವಿಲ್ಲಿ ಥ್ರೋಟಲ್ ಕೊಟ್ಟರೆ ಇಲ್ಲಿ ಮೆಕ್ಯಾನಿಸಮ್
ವರ್ಕ್ ಆಗುವಂಥದ್ದು. ಕರೆಕ್ಟಾ? ಗೊತ್ತಾಗ್ತಿದೆಯಾ ಡಿಫ್ರೆನ್ಸು? ಸೊ ನಾನು ಥ್ರೋಟಲ್ ಕೊಡ್ತಿದ್ದೀನಿ, ಇಲ್ಲಿ ನಿಮಗೆ ವರ್ಕ್ ಆಗ್ತಿದೆ. ಬಟ್ ಆ ಗಾಡಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ರೈಡ್ ಬೈ ವೈರ್ ಅಂತ ಕರೀತಾರೆ. ಕಂಪ್ಲೀಟಾಗಿ ನಿಮಗೆ ಈ ಜಂಕ್ಷನ್ನಿಂದ ಹಿಡಿದು ಈ ಜಂಕ್ಷನ್ ತನಕ ಸೆನ್ಸರಲ್ಲಿ ಇದು ವರ್ಕ್ ಆಗುತ್ತೆ. ಇದರಿಂದ ಏನು ಯೂಸು ಅಂತ ಹೇಳಿದ್ರೆ ಇದರಿಂದ ನಿಮಗೆ ಥ್ರಾಟಲ್ ರೆಸ್ಪಾನ್ಸು ಇದರಿಂದ ಚೆನ್ನಾಗಿ ತಗೊಳುತ್ತೆ. ನಾನು ಅದರ ರೈಡ್ ಕೂಡ ಮಾಡಿ ತೋರಿಸ್ತೀನಿ, ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಸೊ ಈ ಗಾಡಿಯಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಇದೆ ಅಂತ ಹೇಳಿದೆ ನಿಮಗೆ. ಇಫ್ ಇನ್ ಕೇಸ್ ಈ ಪಲ್ಸರ್ ಅವರೆಲ್ಲ ನಿಮ್ಗೆ ಗೊತ್ತು ಸ್ಟಂಟ್ ಮಾಡ್ತಾ ಇರ್ತಾರೆ, ಅಂದರೆ ಪ್ರೊಫೆಷ್ನಲ್ ಸ್ಟಂಟ್ಸ್ ಮಾಡ್ತಾ ಇರ್ತಾರೆ, ಅವಾಗ ಹಿಂದೆ ಟೈರ್ನ ಸ್ಪಿನ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಗೊತ್ತಿಲ್ಲದಿರೋ ಹಳ್ಳಕ್ಕೆ ಹಾಕಿದಾಗ ಏನು ಅಲ್ಲಿಂದ ಹಳ್ಳ ಜಾಸ್ತಿ ಇರುತ್ತೆ, ಮೇಲೆ ಪಿಕಪ್ ತೊಗೊಂಡಿರ್ಬೇಕಾದ್ರೆ ಹಿಂದೆಗಡೆ ವೀಲು ಸ್ಪಿನ್ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲಿಂದ ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮಗೆ ಗಾಡಿಯಲ್ಲಿರೋಂಥ ಪವರ್ ಲೋಡ್ ಏನಿದೆಯಲ್ಲ ಅದು ನಿಮಗೆ ಕಂಟ್ರೋಲ್ ಮಾಡಿ ಒಂದು ನಿಮಗೆ ಅಲ್ಲಿಂದ ಪೆಟ್ರೋಲ್ ಕಟ್ ಡೌನ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಕ್ಸೆಸಿವ್ ಆಗಿ ಸ್ಪಿನ್ ಆಗುತ್ತಲ್ಲ ಹಿಂದೆಗಡೆ ಅನ್ವಾಂಟೆಡ್ ಆಗಿ, ಅದನ್ನು ಕೂಡ ಕಟ್ ಡೌನ್ ಮಾಡೋದಕ್ಕೆ ಟ್ರ್ಯಾಕ್ಷನ್ ಕಂಟ್ರೋಲು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಗಾಡಿ ನಿಮಗೆ ಟೋಟಲ್ ಆಗಿ 6 ಗೇರ್ ಒಂದಿಗೆ ಬರ್ತಾ ಇರುವಂಥದ್ದು. 6 ಗೇರ್ ಇದೆ. ಜೊತೆಗೆ ನಿಮಗೆ ಇದರ ಫ್ಯೂಲ್ ಕೆಪಾಸಿಟಿ ಬಂದು ನಿಮಗೆ 12 ಲೀಟರ್ಸ್ ಕೊಡುತ್ತೆ. ಸೀಟ್ ಹೈಟು 807 mm ಕೊಟ್ಟಿದ್ದಾರೆ. ಇದು ಒಂದೇ ವೇರಿಯಂಟು ನಿಮಗೆ ಬಿಟ್ಟಿರುವಂಥದ್ದು. NS 400Z ಅಂತ ಹೇಳಿಬಿಟ್ಟು ಅಥವಾ Z ಅಂತ ಹೇಳ್ಬೋದು, ಏನು ಬೇಕಾದ್ರೂ ಕರಿಬೋದು. ಸೊ ಈ ಒಂದು ವೇರಿಯಂಟು ಒಂದೇ ಬಂದಿರೋದು. ಬಟ್ ಇದರಲ್ಲಿ ನಿಮಗೆ 4 ಕಲರ್ಸ್ ಇದೆ. 4 ಕಲರ್ಸು ನಿಮಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಜೊತೆಗೆ ಇದರ ಪವರ್ ಎಷ್ಟು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ 40 bhp ಕೊಡುವಂಥದ್ದು. ಟಾರ್ಕು 35 Nm ಕೊಡುತ್ತೆ ಈ ಗಾಡಿ. ಸೊ ನಿಮಗೆ ಇದು ಬೇಸಿಕ್ ಇನ್ಫಾರ್ಮೇಷನ್. ಸೊ ನಿಮ್ಗೆ ಯಾವಾಗೂ ಬೇಸಿಕ್ ಇನ್ಫಾರ್ಮೇಷನ್ ಹೇಳಿದ್ರೆ ಎಲ್ಲ ಗಾಡಿದು ಸೇಮು ಬಿಡಿ ಮೇಡಮ್ ಏನು ಹೇಳ್ತೀರಾ ಅಂತಲೂ ನೀವು ಬೇಜಾರು ಮಾಡ್ಕೋಬೋದು. ಬಟ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಸ್ಪೆಷಾಲಿಟಿ ಕೆಲವೊಂದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ. ಏನು ಅಂತ ಹೇಳಿದ್ರೆ ಇದರಲ್ಲಿ ನೆಕ್ಸ್ಟು ಫ್ಯೂಲೆಕ್ಸ್ ಇದೆ. ಫ್ಯೂಲೆಕ್ಸ್ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರ ಆಕ್ಸೆಸರೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮುಂದೆಗಡೆ ನಿಮಗೆ USD ಫೋರ್ಕ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ನಿಮಗೆ ಇದನ್ನು ನೋಡಿದ ತಕ್ಷಣ ಏನಂತ ಅನಿಸ್ತೋ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಇವಾಗ ಇದನ್ನು ಒಂದು ಟೆಸ್ಟ್ ರೈಡ್ ತೊಗೊಂಡು ಹೋಗೋಣ. ಟೆಸ್ಟ್ ರೈಡ್ ಮುಗಿಸ್ಕೊಂಡು ಬರೋಣ, ಯಾಕಂದರೆ ನಿಮ್ಗೆ ಇನ್ನೊಂದಷ್ಟು ಮಾಹಿತಿನ ನಾನು ರೈಡಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಒಂದು ಕ್ವಿಕ್ ರೈಡ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ಹೇಳ್ತೀನಿ ನೋಡಿ. ನಿಮ್ಗೆ ಆಕ್ಸೆಸರೀಸ್ ಏನಾದ್ರೂ ಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಟೈಲ್ ಟೈಡಿ ಕೂಡ ಸಿಗುವಂಥದ್ದು. ಇವ್ರದ್ದು ಟೈಲ್ ಟೈಡಿ ಏನಾಗುತ್ತೆ ಅಂತ ಹೇಳಿದ್ರೆ ಪೂರ್ತಿ ಇಷ್ಟು ಉದ್ದಕ್ಕಿದೆ. ಅದು NS 200 ಏನಿದೆ ಸೇಮ್ ಹಾಕಿರೋದು. ಬಟ್ ನೀವು ಮಾಡಿಫೈ ಮಾಡಿಸ್ಕೋಬಹುದು. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸ್ಕಿಡ್ ಬ್ರ್ಯಾಂಡ್ ಇದೆ ಅಲ್ವಾ, ಈ ಬ್ರ್ಯಾಂಡ್ ಕೇಳಿರ್ತೀರಾ ನೀವು ಆಲ್ರೆಡಿ, ಇನ್ಸ್ಟಾಗ್ರಾಮಲ್ಲಿ ಬಹಳಷ್ಟು ಫೇಮಸ್ ಆಗಿದೆ. ಇವರ ಬ್ರ್ಯಾಂಡ್ ಅವರು ಆಕ್ಸೆಸರೀಸ್ನ ಬಿಲ್ಡ್ ಮಾಡಿದ್ದಾರೆ. ಸೊ ನಿಮಗೆ ಟೈಲ್ ಟೈಡಿ ತುಂಬಾ ಚಿಕ್ಕದಾಗಿರುತ್ತೆ. ನಿಮ್ಗೆ ಸ್ಟಾಕ್ ಅಲ್ಲಿ ಫುಲ್ ಇಷ್ಟು ಉದ್ದ ಬರುತ್ತೆ, ಅಸಹ್ಯವಾಗಿ ಕಾಣುತ್ತಲ್ವಾ. ಸೊ ಇದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಯೂಸ್ ಮಾಡ್ಕೋಬಹುದು. ಸ್ಕಿಡ್ ಅವ್ರದ್ದು ನಿಮಗೆ ಟೂರಿಂಗ್ ಆಕ್ಸೆಸರೀಸ್ ಆಗಿರ್ಬೋದು, ಯಾವ ಬೈಕ್ ಏನ್ ಆಕ್ಸೆಸರೀಸ್ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಬಹಳಷ್ಟು ಬಿಲ್ಡ್ ಮಾಡಿದ್ದಾರೆ. ನೀವು ಎನಿ ಟೈಮ್ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಗುವಂಥದ್ದು. ಸೊ ಇದು ಮಳೆ ಬಂದ್ರೆ ನಿಮ್ಗೆ ಕೊಚ್ಚೆ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ಮಾಮೂಲಿ ಇದೆಲ್ಲ ಗಾಡಿಯಲ್ಲೂ ಹಾಕಿರ್ತಾರೆ. ಅದ್ರಲ್ಲಿ ಏನು ಡಿಫ್ರೆನ್ಸ್ ಏನು ಕಾಣಿಸೋದಿಲ್ಲ ನಿಮಗೆ. ಸೊ ಇಂಜಿನ್ ಕೂಡ ನಿಮಗೆ ಸೇಮ್ ಡಾಮಿನಾರ್ ಇಂಜಿನ್ ಕಾಣಿಸುವಂಥದ್ದು, ಅದರಲ್ಲಿ ಏನು ವ್ಯತ್ಯಾಸ ಮಾಡಲಿಲ್ಲ ಇವರು. ಕಂಪ್ಲೀಟ್ ಆಗಿ ಲುಕ್ ಅಲ್ಲಿ ನೀವು ಈ ರೀತಿ ನೋಡಬಹುದು. ಬಟ್ ಸೊ ಟೈರ್ಸ್ ಬಗ್ಗೆ ಮಾತಾಡೋಣ. ಇದು ಆಕ್ಚುಲಿ ಸ್ಟಾಕ್ ಟೈರ್ಸ್ ಅಲ್ಲ, ಇದು TVS ಅವರ ಯೂರೋ ಗ್ರೂಪ್ ಹಾಕಿರುವಂಥದ್ದು. ಇವ್ರದ್ದು ಈ ಗಾಡಿಗೆ ಸ್ಟಾಕ್ ಟೈರ್ಸ್ ಬರೋದು MRF ಅವ್ರದ್ದು. ಸೊ ಇದರಲ್ಲಿ ಏನು ವ್ಯತ್ಯಾಸ ಕಾಣಿಸ್ತಿದೆ ಅಂತಲೂ ನಾನು ಹೇಳ್ತೀನಿ. ಯಾಕೆ ಇವರು ಈ ಟೈರ್ನ ಚೇಂಜ್ ಮಾಡಿದ್ದಾರೆ ಅಂತಲೂ ಹೇಳ್ತೀನಿ ನಾನು. ಸೊ ಇವಾಗ ನಾವು ಟೆಸ್ಟ್ ರೈಡ್ ಹೋಗಿ ಬರೋಣ, ನಂತರ ಮಿಕ್ಕಿರೋದನ್ನ ಮಾತಾಡೋಣ. ಓಕೆ, ಸೊ ನೋಡಿ ರೈಡ್ ಮೋಡ್ ಕೂಡ ನಿಮಗಿಲ್ಲ ತೋರಿಸ್ಕೊಡ್ತೀನಿ ನಾನು. ಸೊ ನೋಡಿ ಇದು ಆಲ್ರೆಡಿ ಕಾಣಿಸ್ತಿದ್ಯಾ, ರೋಡು, ಸ್ಪೋರ್ಟ್ಸು, ರೈನು, ಆಫ್ ರೋಡು ಅಂತ ಹೇಳಿ. ಈ ಕಡೆ ನಿಮಗೆ DT ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ಸ್ ಅಂತ ಹೇಳಿ ಕಂಪ್ಲೀಟಾಗಿ ಯಾವ ಟ್ರಿಪ್ಪಲ್ಲಿ ಇದ್ದೀರಾ, ಎಷ್ಟು ಕಿಲೋಮೀಟ್ರು ಎಲ್ಲ ಪ್ರತಿಯೊಂದು A to Z ನಿಮ್ಗೆ ಓಡೋಮೀಟ್ರಲ್ಲೇ ಕಾಣಿಸುತ್ತೆ. ಹೆಂಗೆ ಸೆಟ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಕೀ ಇದೆ ನೋಡಿ, ಈ ಮೇಲೆ ಬಟನ್ ಏನಿದೆಯಲ್ಲ ಇದನ್ನ ಒತ್ತಿದ್ರೆ ನಿಮ್ಗೆ ಇಲ್ಲಿ ಮೋಡ್ಸ್ ಚೇಂಜ್ ಆಗುತ್ತೆ ನೋಡಿ. ರೋಡು, ಸ್ಪೋರ್ಟ್ಸು, ಆಫ್ ರೋಡು ಏನು ಬೇಕೋ ಮಾಡಿಕೊಂಡು ಇವಾಗ ನಾನು ರೋಡ್ ಓಡಿಸ್ತೀನಲ್ವ ಸೆಟ್ ಮಾಡ್ಕೋಬೇಕು. ಸೆಟ್ ಆದರೆ ರೈಡ್ ಮೋರ್ ಆಕ್ಟಿವೇಟೆಡ್, ಇಲ್ಲಿ ರೋಡ್ ತೋರಿಸುತ್ತೆ. ಸೊ ಇವಾಗ ಒಂದು ಕ್ವಿಕ್ ಆಗಿ ರೌಂಡ್ ಅಪ್ ಮಾಡ್ಕೊಂಡು ಬರೋಣ ಬನ್ನಿ. ಬಟ್ ಇವಾಗ ಒಂದು ಪ್ರಾಬ್ಲಮ್ನ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ, ಇದು ರೈಡ್ ಬೈ ವೈರ್ ಇದೆಯಲ್ಲ, ಇದು ನಿಮಗೆ ಗೇರ್ ಚೇಂಜ್ ಮಾಡಿದಾಗ ಇನಿಷಿಯಲ್ ಆಗಿ ರೆಸ್ಪಾನ್ಸ್ ಮಾಡೋದು ಸ್ವಲ್ಪ ಡಿಲೇ ತಗೋತಾ ಇದೆ. ಸೊ ಆ ಡಿಲೇ ಇಲ್ಲಿ ನಾನು ಗಮನಿಸಬಹುದು. ಜೊತೆಗೆ ಸೀಟಿಂಗ್ ಎರಡೂ ಕಂಫರ್ಟಬಲ್ ಆಗಿದೆ. ಸೊ ಇವಾಗ ನಾವು ಸಿಟಿಯಲ್ಲಿ ಇರೋದ್ರಿಂದ ಸ್ವಲ್ಪ ಹೆಂಗಾಗುತ್ತೆ ಅಂತ ಹೇಳಿ ಟ್ರೈ ಮಾಡೋಣ. ಸೊ ಮುಗಿಸೋಕೆ ಟ್ರೈ ಮಾಡೋಣ. ಓಕೆ, ಬ್ರೇಕಿಂಗ್ ಪರ್ಫೆಕ್ಟ್. ಎಲ್ಲ ABS ಕೊಟ್ಟಿದ್ದಾರೆ. ಈ ಟೈರ್ ಚೇಂಜ್ ಮಾಡಿಸಿರೋದ್ರಿಂದ ನಿಮ್ಗೆ ಗ್ರಿಪ್ಪಿಂಗ್ ಕೂಡ ಬಹಳಷ್ಟು ಇಂಪ್ರೂವೈಸ್ ಆಗಿರುವುದನ್ನ ಮೋಡ್ಸ್ನ ಕೂಡ ಚೇಂಜ್ ಮಾಡ್ಕೊಂಡು ನೋಡೋಣ. ನನ್ಗೆ ಕಾಲೆಲ್ಲ ಎಟಗುತ್ತೆ, ಆರಾಮಾಗಿ ಪೀಸ್ ಆಗಿ
ನೋಡಿ 5.4 ಇದೀನಿ, ಕಾಲ ಇಟ್ಕತ್ತೆ ಆರಾಮಾಗಿ. ಇಷ್ಟು ದೊಡ್ಡ ಗಾಡಿಗೆ ಆರನ್ ಹೆಂಗಿದೆ ಗೊತ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಚಿಕ್ಕ ಮಕ್ಳು ಪಾಮ್ ಪಾಮ್ ಅಂತಾರಲ್ಲ ಹಂಗದೆ ಗುರು. ಕ್ರೇಜಿ. ಬಟ್ ಒಳ್ಳೆ ಪವರ್. ಜೊತೆಗೆ ನಾನು ಹೇಳ್ದಲ್ಲ, ಇದೊಂದು ಲ್ಯಾಗ್ ಆಗುತ್ತೆ ಅನ್ನೋದು ಬಿಟ್ರೆ ಬೇರೆ ಏನು ಇಶ್ಯೂಸ್ ಇಲ್ಲ. ಒಳ್ಳೆ ಪಿಕಪ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ, ಎಲ್ಲ ಇದೆ. ಸಿಟಿ ಕಮ್ಯೂನಿಗೆ ಪೀಸಾಗಿರ್ಬೋದು. ಮಿಡ್ ವೇರಿಯಂಟು ಟ್ರೈ ಮಾಡಿ ನೋಡಿ. ಫುಲ್ ಥ್ರಾಟಲ್ ಕೊಡೋಕ್ಕಾಗಲ್ಲ, ಯಾಕಂದರೆ ಇದು ಸಿಟಿಯಲ್ಲಿದ್ದೀನಿ ನಾನು. ನೋಡೋಣ. ಓ ಆಂಟಿ ಬಿದ್ದಿದ್ಯಾ ಜೋಪಾನ. ಸೊ ನಾನು ಈ ಫ್ಯೂಲೆಕ್ಸ್ ಹಾಕ್ಸಿರೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಇದರಿಂದ ಆ್ಯಕ್ಚುಲಿ ಇವ್ರು ಹಾಕ್ಸಿದ್ಮೇಲೆ 1.7 BHP ಪವರ್ ಕೂಡ ಇನ್ಕ್ರೀಸ್ ಆಗಿರುವಂಥದ್ದು. ಇದರಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ ಪೆಟ್ರೋಲು ಸ್ಮೂತಾಗಿ ಫ್ಲೋ ಆಗೋಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಫ್ಯೂಲ್ ನಿಮಗೆ ಸ್ಮೂತಾಗಿ ಫ್ಲೋ ಆದರೆ ಗಾಡಿ ರೆಸ್ಪಾನ್ಸ್ ಕೂಡ ಸ್ಮೂತಾಗಿರುತ್ತೆ. ಜೊತೆಗೆ ನಿಮಗೆ ಮೈಲೇಜ್ ಆಗಿರ್ಬೋದು, ಪಿಕಪ್ ಆಗಿರ್ಬೋದು, ಎಲ್ಲ ಕೂಡ ಬದಲಾವಣೆನ ಈ ಫ್ಯೂಲೆಕ್ಸಿಂದ ನೋಡ್ತೀವಿ ನಾವು. ಸೊ ಇದು ನಿಮ್ಮ ಆಪ್ಷನ್, ಬೇಕಾದ್ರೆ ಹಾಕಿಸ್ಕೊಳ್ಳಿ. ಯಾಕಂದ್ರೆ ಆಕ್ಚುಲ್ ಆಗಿ ಇದ್ರದ್ದು ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, 2.5 ಲಕ್ಷದಲ್ಲಿ ನಿಮ್ಗೆ ಮಿಡ್ ರೇಂಜ್ ಅಲ್ಲಿ ಫುಲ್ಲಿ ಲೋಡೆಡ್ ಗಾಡಿ ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಆಪ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಇಟ್ ಇಸ್ ಫುಲ್ಲಿ ಲೋಡೆಡ್. ನಿಮಗೆ ಬೇಕಾಗಿರುವಂತ ಎಲ್ಲಾನು ಈ ಗಾಡಿಯಲ್ಲಿದೆ. ಪವರ್ ಮಾತ್ರ ಸೆಕ್ಸಿ ಆಗಿದೆ, ಎಲ್ಲ ಸೂಪರ್ ಆಗಿದೆ. ಬಟ್ ಟೆಸ್ಟ್ ರೈಡ್ ಮಾಡಿ ತಗೊಳ್ಳಿ. ಫುಲ್ಲಿ ಪ್ಯಾಕೇಜ್ ಗಾಡಿ ಇದು. ಈ ಗಾಡಿನ ಟೆಸ್ಟ್ ರೈಡ್ ಮಾಡಬೇಕು ಅಂತ ಹೇಳಿದ್ರೆ BTM ಲೇಔಟಲ್ಲಿ ಇರುವಂತ ಅಂಬಾ ಬಜಾಜ್ಗೆ ನೀವು ವಿಸಿಟ್ ಮಾಡಿದ್ರೆ ನೀವು ಪೀಸ್ ಆಗಿ ಬಂದು ರೈಡ್ ಮಾಡ್ಬೋದು. ಗಾಡಿನೂ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇದೇ ಮೇನ್ ರೋಡು ನಿಮ್ಗೆ ಕಾಣಿಸಿದ್ರೆ ಕೆನರಾ ಬ್ಯಾಂಕ್ ಇದೆ ನೋಡಿ. ಕೆನರಾ ಬ್ಯಾಂಕ್ ಎದುರುಗಡೆ ನಿಮಗೆ ಅಂಬಾ ಬಜಾಜ್ ಇರುವಂಥದ್ದು. ಇಲ್ಲಿಗೆ ಬಂದು ನೀವು ಗಾಡಿನ ಪೀಸ್ ಆಗಿ ತಗೋಬಹುದು. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಕೇಳೋದೆಷ್ಟು ಬಜೆಟ್, ಈ ಗಾಡಿ ಏನಕ್ಕೆ ಯೂಸ್ ಮಾಡಬೇಕು ಅಂತ ಕೇಳ್ತೀರಾ ಅಲ್ವಾ? ಸೊ ಇವಾಗ NS 200 ಏನಿತ್ತು ಅದರಲ್ಲಿ ತುಂಬಾ ಜನ ಪವರ್ನ ಕೇಳ್ತಾ ಇದ್ರಿ. ಆಮೇಲೆ ಇದೇ 400 ಅಲ್ಲಿ ಡಾಮಿನೋರ್ ಕೂಡ ಅವೈಲೇಬಲ್ ಇದೆ ಬಜಾಜ್ ಅಲ್ಲಿ. ಆ ಬಜಾಜ್ ಡಾಮಿನೋರ್ ಅಲ್ಲಿ ಏನಂತ ಹೇಳಿದ್ರೆ ಟೂರಿಂಗ್ ಜಾಸ್ತಿ ಮಾಡ್ತಿದ್ರು, ಸಿಟಿ ಯೂಸಿಗೆ ಅಷ್ಟು ಜನ ಯೂಸ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಬಜಾಜ್ ಅವರು ಈ ಮಿಡ್ ವೇರಿಯಂಟ್ ಪಲ್ಸರ್ NS 400 ಝೀನ ಲಾಂಚ್ ಮಾಡಿದ್ರು. ಪ್ರೈಸಿಂಗ್ ವೈಸು ಅಷ್ಟೇ, ನಿಮಗೆ ಇದು ಮಿಡ್ ರೇಂಜ್ ಅಲ್ಲಿ ಇದೆ. ಬೆಂಗಳೂರಲ್ಲಿ ನಿಮಗೆ ಆನ್ ರೋಡ್ ಪ್ರೈಸ್ ಬಂದು 2,48,000 ರೂಪಾಯಿ ಬರುವಂತದ್ದು. ಇದರಲ್ಲಿ ಕಲರ್ಸ್ ಇದೆ, ರೆಡ್, ವೈಟ್, ಬ್ಲ್ಯಾಕ್, ಗ್ರೇ, 4 ಕಲರ್ಸ್ ಸಿಗುವಂತದ್ದು ನಿಮಗೆ ಒಂದೇ ವೇರಿಯಂಟು. ಸೊ ನೀವು ಈ ಗಾಡಿನ ಫಸ್ಟ್ ಟೆಸ್ಟ್ ರೈಡ್ ಮಾಡಿ. ನಾನು ಎವ್ರಿ ಟೈಮ್ ಹೇಳೋ ತರ ಒಬ್ರೊಬ್ರು ಬಾಡಿ ಬಿಲ್ಟ್ ಆಗಿರ್ಬೋದು ಅಥವಾ ಒಬ್ರೊಬ್ರು ಚಾಯ್ಸ್ ಆಗಿರ್ಬೋದು, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಬಂದು ಟೆಸ್ಟ್ ರೈಡ್ ಮಾಡಿ. ಎಲ್ಲಿ ಟೆಸ್ಟ್ ರೈಡ್ ಮಾಡ್ತೀರಾ ಅಂತ ನಾನಿವಾಗ ಬಂದಿದ್ದೀನಿ ಅಂಬಾ ಬಜಾಜ್, ಇದು BTM ಲೇಔಟ್ ಅಲ್ಲಿ ಇದೆ. ಇಲ್ಲಿಗೆ ಬಂದು ನೀವು ಟೆಸ್ಟ್ ರೈಡ್ ನ ಮಾಡಿ ನಂತರ ಗಾಡಿನ ಖರೀದಿ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಕಂಫರ್ಟ್ ಝೋನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರ ಲೊಕೇಶನ್ ಡೀಟೇಲ್ಸ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿಗೆ ಬಂದು ವಿಸಿಟ್ ಮಾಡಿ. ಸೊ ಈ ವಿಡಿಯೋ ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೇನೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.